ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೀಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ನ ಬ್ಲಡ್ ಬಾತ್ ನೋಡಿದ್ದೀರಿ ಅಂದ್ಕೊಳ್ತೀನಿ. ಸೊ ನೋಡಿಲ್ಲ ಅಂದ್ರೂ ಕೂಡ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ತಿಳ್ಕೊಳ್ಳೋಣ. ತುಂಬಾ ದಿನಗಳ ನಂತರ ಮಾರ್ಕೆಟ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ಕಂಡು ಬಂತು. ಯಾಕೆಂದ್ರೆ ಇತ್ತೀಚೆಗೆ ಪ್ರತಿದಿನ ಕೂಡ ಮೇಲೆ ಹೋಗ್ತಿದ್ದಂತಹ ಮಾರ್ಕೆಟ್ ಅನ್ನ ನೋಡ್ತಾ ಇದ್ವಿ. ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೆಳಗಡೆ ಹೋದಂತಹ ಮಾರ್ಕೆಟ್ ಅನ್ನ ನೋಡ್ಲಿಕ್ಕೆ ಸಿಕ್ತು. ಈ ವಿಡಿಯೋದಲ್ಲಿ ನಾವು ಇಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ಗೆ ಕಾರಣಗಳೇನು, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಾರಣ ಇದೆಯಾ ಅಥವಾ ಬೇರೆ ಬೇರೆ ಕಾರಣಗಳಿದಾವ ತಿಳ್ಕೊಳ್ಳೋಣ. ಅದರ ನಂತರ ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 1628 ಪಾಯಿಂಟ್ಸ್ ಅಥವಾ 2.23% ಡೌನ್ ಫಾಲ್ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ. ಭರ್ಜರಿ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ಮೋರ್ ದನ್ 2%. ಓಪನಿಂಗ್ ಕೂಡ ಡೌನ್ ಇತ್ತು, ಅದರ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ರಿಕವರಿ ಆಗುವಂತ ಯಾವುದೇ ಲಕ್ಷಣಗಳನ್ನ ತೋರಿಸಲೇ ಇಲ್ಲ ಮಾರ್ಕೆಟ್ ಅಂತ ಹೇಳ್ಬೋದು ಇವತ್ತು. ಸೊ ಹಾಗಾಗಿ ಫೈನಲಿ 1628 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 460 ಪಾಯಿಂಟ್ಸ್ ಅಥವಾ 2.09% ಡೌನ್ ಫಾಲ್ ಕಂಡು ಬಂದಿದೆ. ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಓಪನಿಂಗ್ ಡೌನ್, ಅದರ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಮೇಲೆ ಹೋಯ್ತು, ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂತು. ಓವರ್ ಆಲ್ 2.09% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇಷ್ಟು ಪ್ರಮಾಣದ ಡೌನ್ ಫಾಲ್ ಒಂದೇ ದಿನ ಕಂಡು ಬರ್ಲಿಕ್ಕೆ ಕಾರಣ ಏನಿರಬಹುದು? ಯಾಕಂದ್ರೆ ಯಾವುದೇ ರೀಸನ್ ಇಲ್ಲದೆ ಖಂಡಿತ ಇಷ್ಟು ದೊಡ್ಡ ಡೌನ್ ಫಾಲ್ ಬರೋದಿಲ್ಲ. ಹಾಗೆ ಇನ್ ಕೇಸ್ ನೀವು ಲಾಸ್ಟ್ 2-3 ದಿನದಿಂದ ನಮ್ಮ ವಿಡಿಯೋಗಳನ್ನ ನೋಡಿದ್ರೆ ಈಗಾಗಲೇ ನಿಮ್ಗೆ ಒಂದಷ್ಟು ಐಡಿಯಾ ಇರುತ್ತೆ ಯಾಕೆ ಇವತ್ತು ಮಾರ್ಕೆಟ್ ಅಲ್ಲಿ ಈ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ. ಆದ್ರೆ ಅದು ಒಂದೇ ಕಾರಣನ ಅಥವಾ ಬೇರೆ ಕಾರಣಗಳು ಇದೆಯಾ? ಸೊ ಅದನ್ನ ನೋಡೋಣ. ಸೊ ಮೊದಲಿಗೆ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 4.28%. ಸೊ ಭರ್ಜರಿ ಪರ್ಫಾರ್ಮೆನ್ಸ್, ಡೌನ್ ಫಾಲ್ ಪರ್ಫಾರ್ಮೆನ್ಸ್ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಗೊತ್ತಿದೆ ಯಾರು ಅಂತ. ಅವ್ರಿಗೆ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಹೋಗ್ಬೇಕು. ಸೊ ಅದು ಯಾರು ಅಂತ ಮುಂದೆ ನೋಡೋಣ. ಆಟೋದಲ್ಲಿ ನೋಡಬಹುದು 1.42% ಡೌನ್ ಫಾಲ್. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ ನೋಡಬಹುದು, ಇಲ್ಲೂ ಕೂಡ 4.28%. ಸೊ ನಿಫ್ಟಿ ಬ್ಯಾಂಕ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಮೋರ್ ದನ್ 35% ವೈಟೇಜ್ ಅನ್ನ ಹೊಂದಿದೆ ನಿಫ್ಟಿ 50 ಸ್ಟಾಕ್ ಗಳಲ್ಲಿ. ಸೊ ಇವುಗಳ ಈ ರೀತಿ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಮಾರ್ಕೆಟ್ ಅನ್ನ ಇನ್ನೂ ಕೆಳಗಡೆ ತಗೊಂಡೋಗುತ್ತೆ. ಜೊತೆಗೆ ಇವುಗಳ ಈ ರೀತಿ ಪರ್ಫಾರ್ಮೆನ್ಸ್ ನ ಜೊತೆಗೆ ಇನ್ನೂ ಒಂದಷ್ಟು ಬೆಂಕಿಗೆ ತುಪ್ಪ ಸುರಿಯುವಂತ ನ್ಯೂಸ್ ಗಳು ಬಂದಿದ್ದಾವೆ. ಸೊ ಅದೆಲ್ಲದರ ಇಂಪ್ಯಾಕ್ಟ್ ಮೋರ್ ದನ್ 2% ಮಾರ್ಕೆಟ್ ಡೌನ್ ಆಗಿರೋದು. ಹಾಗೆ FMCG ನಲ್ಲಿ ಕೂಡ ನೋಡಬಹುದು 0.87% ಡೌನ್ ಫಾಲ್. ಐಟಿ ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 0.64% ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಐಟಿ. ಇನ್ನುಳಿದಂತೆ ಮ್ಯಾಕ್ಸಿಮಮ್ ಸೆಕ್ಟರ್ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡಿದವೆ. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ನೋಡಬಹುದು 4.23%, PSU ಬ್ಯಾಂಕ್ ಗಳು ಕೂಡ 1.74%. ಹಾಗೆ ನಾವು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ 12 ಸ್ಟಾಕ್ ಗಳಿದಾವೆ. 12 ಸ್ಟಾಕ್ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ನೋಡಬಹುದು. ಸೊ ಎಲ್ಲಾ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಗೆ ಬಂದ್ರೆ ಇಲ್ಲಿ 18 ಡಿಕ್ಲೈನ್ ಆಗಿದಾವೆ. 2 ಸ್ಟಾಕ್ ಮಾತ್ರ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅದು ICICI ಜನರಲ್ ಇನ್ಶೂರೆನ್ಸ್, SBI ಲೈಫ್. ಇವನ್ನ ಬಿಟ್ರೆ ಉಳಿದ ಎಲ್ಲಾ ಸ್ಟಾಕ್ ಗಳು ಕೂಡ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದಾವೆ ಇವತ್ತು. ಇವುಗಳ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಮೇಜರ್ ಆಗಿ ಕಾರಣ ಆಗಿದ್ದು HDFC ಬ್ಯಾಂಕ್ ಲಿಮಿಟೆಡ್. HDFC ಬ್ಯಾಂಕ್ ಅಲ್ಲಿ ನೋಡಬಹುದು 8% ಗಿಂತ ಜಾಸ್ತಿ ಡೌನ್ ಫಾಲ್ ಅಥವಾ ಕ್ರಾಶ್ ಕಂಡು ಬಂದಿದೆ. ಇದ್ರ ಬಗ್ಗೆ ನಾನು ಲಾಸ್ಟ್ 3 ಡೇಸ್ ಇಂದ ಕೂಡ ಹೇಳ್ತಾ ಇದ್ದೆ. HDFC ಬ್ಯಾಂಕ್ ನ ರಿಸಲ್ಟ್ ಓವರ್ ಆಲ್ ನಿಫ್ಟಿ ಬ್ಯಾಂಕ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಿಫ್ಟಿ ಬ್ಯಾಂಕ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ನಿಫ್ಟಿ 50 ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಯಾಕೆಂದ್ರೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ. 13.5% ವೈಟೇಜ್ ಇರುವಂತಹ ಸ್ಟಾಕ್. ಸೊ ಅಂತ ಸ್ಟಾಕ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಖಂಡಿತ ಮಾರ್ಕೆಟ್ ಅನ್ನ ಯಾವ ರೀತಿ ಕೆಳಗಡೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಇವತ್ತು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಮೇ ಬಿ ನಿಮ್ಗೆಲ್ರಿಗೂ ಇವತ್ತು ಪ್ರಾಕ್ಟಿಕಲ್ ಆಗಿ ಅನುಭವ ಆಗಿರುತ್ತೆ ಹೇಗೆ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಅದರಲ್ಲೂ ಈ ತರದ ದಿಗ್ಗಜ ಬ್ಯಾಂಕ್ ಗಳು ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡ್ತವೆ. ಹಾಗಾದ್ರೆ ಇವತ್ತಿನ ಮಾರ್ಕೆಟ್ ನ ಈ ರೀತಿ ಪರ್ಫಾರ್ಮೆನ್ಸ್ ಗೆ ಇದೊಂದೇ ಕಾರಣನ? ಖಂಡಿತ ಇಲ್ಲ, ಬೇರೆ ಕಾರಣಗಳು ಕೂಡ ಇದಾವೆ. ಇದು ಒಂದು ಮೇಜರ್ ಕಾರಣ. ಹಾಗೆ ಎರಡನೇ ಕಾರಣಕ್ಕೆ ಬರೋದಾದ್ರೆ ಈ ವ್ಯಕ್ತಿ, ಅಂದ್ರೆ ಇಲ್ಲಿರುವಂತ ವ್ಯಕ್ತಿ ಕ್ರಿಸ್ಟೋಫರ್ ವಾಲರ್. ಸೊ ಇವ್ರು ಯಾರಪ್ಪ? ಈ ವ್ಯಕ್ತಿ ಯಾಕೆ ಕಾರಣ ಆಗ್ತಾರೆ ಅಂತ ನೀವು ಅಂದ್ಕೊಳ್ಬಹುದು. ಇವರು ಫೆಡರಲ್ ರಿಸರ್ವ್ ನ ಕೀ ಮೆಂಬರ್. ಸೊ ನೀವು ಇಲ್ಲಿ ನೋಡಬಹುದು ಫೆಡ್ಸ್ ಕ್ರಿಸ್ಟೋಫರ್ ವಾಲರ್ ಅಡ್ವೊಕೇಟ್ಸ್ ಮೂವಿಂಗ್ ಕೇರ್ಫುಲಿ ವಿತ್ ರೇಟ್ ಕಟ್ಸ್. ಅಂದ್ರೆ ಈಗಾಗಲೇ ರೇಟ್ ಕಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಾವು ಇನ್ ದ ಸೆನ್ಸ್ ಮಾರ್ಕೆಟ್. ಇವರು ನಿನ್ನೆ ಎಲ್ಲೋ ಒಂದ್ ಕಡೆ ಮಾತಾಡುವಾಗ ನಾವು ತುಂಬಾ ಕೇರ್ಫುಲ್ ಆಗಿ ಮೂವ್ ಆಗ್ಬೇಕಾಗುತ್ತೆ, ಅರ್ಜೆಂಟ್ ಮಾಡೋ ಆಗಿಲ್ಲ ರೇಟ್ ಕಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ. ಸೊ ಇದರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಮೀಟಿಂಗ್ ಅಥವಾ ಮಾರ್ಚ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ಸ್ ಆಗುವಂತ ಚಾನ್ಸಸ್
ಕಡಿಮೆ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಆಗಿದೆ. ಆಲ್ಮೋಸ್ಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇರೋದು ಜೂನ್ ಅಥವಾ ಜೂನ್ ನ ನಂತರ. ಸ್ಟಿಲ್ ಏನಾದ್ರೂ ಸಿಚುಯೇಷನ್ ಚೆನ್ನಾಗಿದ್ದಿದ್ರೆ ನಾವು ಮುಂಚೆ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೇಟ್ ಕಟ್ ನ ನೋಡ್ಲಿಕ್ಕೆ ಸಿಗ್ತಾ ಇತ್ತೇನೋ, ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಮಾರ್ಕೆಟ್ಗೆ. ಈಗ ಇವರ ಮಾತುಗಳನ್ನ ಕೇಳಿದ್ಮೇಲೆ ಆ ರೀತಿಯ ಹೋಪ್ಸ್ ಕೈ ಬಿಡ್ಬೇಕಾಗಿದೆ. ಯಾಕೆಂದ್ರೆ ನಾವು ಕೇರ್ಫುಲ್ ಆಗಿ ಮೂವ್ ಆಗ್ಬೇಕು, ಯಾವುದೇ ರೀತಿಯ ಅರ್ಜೆಂಟ್ ಮಾಡಬಾರದು ಅನ್ನೋಂತ ಮಾತುಗಳು ಇವ್ರ ಬಾಯಿಂದ ಬಂದಿದ್ದಾವೆ. ಸೊ ಇವ್ರ ಬಾಯಿಂದ ಬಂದಿದ್ದಾವೆ ಅಂತಂದ್ರೆ ಇವರು ಕೂಡ ಒಬ್ಬ ಇಂಪಾರ್ಟೆಂಟ್ ಮೆಂಬರ್ ಆಗಿರೋದ್ರಿಂದ ಸೊ ಹಲವಾರು ಜನ ಇವರ ಒಪಿನಿಯನ್ ಗೆ ಸಹಮತ ವ್ಯಕ್ತಪಡಿಸಬಹುದು ಫೆಡರಲ್ ಮೆಂಬರ್ಸ್. ಸೊ ಹಾಗಾಗಿ ಅಗೇನ್ ರೇಟ್ ಕಟ್ಸ್ ಮುಂದೆ ಹೋಗೋ ಅಂತ ಚಾನ್ಸಸ್ ಇರುತ್ತೆ. ಸೊ ನಾನು ಅವಾಗ್ಲೇ ಹೇಳಿದಾಗೆ ಎಕ್ಸ್ಪೆಕ್ಟೇಷನ್ ಇರೋದು ಜೂನ್ ನ ನಂತರ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಚ್ ಅಲ್ಲೇ ರೇಟ್ ಕಟ್ಸ್ ಆಗ್ಬಿಟ್ರೆ ಮಾರ್ಕೆಟ್ಗೆ ಇನ್ನೂ ಒಳ್ಳೆ ನ್ಯೂಸ್ ಅಲ್ಲ. ಸೊ ಇದನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಇವ್ರ ಮಾತು ಕೇಳಿದ್ಮೇಲೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅನ್ನೋ ತರದಲ್ಲಿ ಮಾತುಗಳು ಬಂದಿದ್ದಾವೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಪ್ರೆಷರ್ ಕೂಡ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ, ಅದು ಎಸ್ಪೆಷಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ಗ್ಲೋಬಲ್ ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು. ಸೊ ಎಲ್ಲಾ ಕಡೆ ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ, ಬರೀ ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ. ಸೊ ಮ್ಯಾಕ್ಸಿಮಮ್ ಮಾರ್ಕೆಟ್ ಗಳು ಇವತ್ತು ರೆಡ್ ಅಲ್ಲೇ ನೋಡ್ಲಿಕ್ಕೆ ಕಾಣ್ತಿದಾವೆ. ಗ್ರೀನ್ ಅಲ್ಲಿ ಇರೋವು ಕೂಡ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದ್ದಾವೆ ಅಷ್ಟೇ, ಅಲ್ಲೇನು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. ಅದರಲ್ಲೂ ಇಂಪಾರ್ಟೆಂಟ್ ಚೀನೀಸ್ ಮಾರ್ಕೆಟ್ ನೋಡಬಹುದು, 2%, 2.5%, 2%, 2%, 3.7%. ಸೊ ಈ ರೀತಿ ಡೌನ್ ಆಗಿದೆ, ಎಸ್ಪೆಷಲಿ ಚೀನೀಸ್ ಮಾರ್ಕೆಟ್ ಹಾಗೆ ಏಷಿಯನ್ ಮಾರ್ಕೆಟ್ಸ್. ಸೊ ಇದಕ್ಕೆ ಕಾರಣ ಕೂಡ ಇದೆ. ಚೀನೀಸ್ ಮಾರ್ಕೆಟ್ ಕೂಡ ಇವತ್ತು ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ. ಕಾರಣ ಚೀನಾದ GDP ಡೇಟಾ ರಿಲೀಸ್ ಆಗಿದೆ. ನಾನು ಭಾನುವಾರದ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ವೀಕ್ಲಿ ನ್ಯೂಸ್ ನಲ್ಲಿ GDP ಡೇಟಾ ರಿಲೀಸ್ ಆಗೋದಿದೆ, ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಅದ್ರ ಬಗ್ಗೆ ಕೂಡ ನಿಮ್ಮ ಗಮನ ಇರಲಿ ಅಂತ. ಅದು ಕೂಡ ಇವತ್ತು ಇಂಪ್ಯಾಕ್ಟ್ ಮಾಡಿದೆ. ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿದೆ GDP ಗ್ರೋತ್ ಚೀನಾದ್ದು, ನಮ್ದಲ್ಲ. ಹಾಗಾಗಿ ಇವತ್ತು ಚೀನೀಸ್ ಮಾರ್ಕೆಟ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ. ಇದು ಕೂಡ ಇವತ್ತು ಗ್ಲೋಬಲ್ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡೋಗ್ಲಿಕ್ಕೆ ಹಾಗೆ ನಮ್ಮ ಮಾರ್ಕೆಟ್ ಅನ್ನು ಕೂಡ ಕೆಳಗಡೆ ತಳ್ಳಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಕೆಲವರು ಅನ್ಕೊಳ್ಬಹುದು ಚೀನಾ ಮಾರ್ಕೆಟ್ಗೂ ನಮ್ಮ ಮಾರ್ಕೆಟ್ಗೂ ಯಾವ ರೀತಿ ಸಂಬಂಧ ಅಂತ. ಸೊ ಚೀನಾ ಮಾರ್ಕೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಾವು ಸಾಕಷ್ಟು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ, ಹಾಗೆ ಕೆಲವೊಂದು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಸೊ ಅಲ್ಲಿ ಸ್ಲೋ ಡೌನ್ ಬರೋದು, ನೆಗೆಟಿವ್ ಗ್ರೋತ್ ಇರೋದು ಇಡೀ ವರ್ಲ್ಡ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಚೀನಾ ಅನ್ನೋದು ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಅದೇ ಕಾರಣಕ್ಕೆ ಈಗ ಚೀನಾ +1 ಘೋಷಣೆ ಕಂಡು ಬಂದಿದ್ದು ಲಾಸ್ಟ್ ಇಯರ್. ಅದರ ಬೆನಿಫಿಟ್ ಕೂಡ ನಮ್ಮ ಭಾರತಕ್ಕೂ ಕೂಡ ಸಿಗ್ತಾ ಇದೆ, ಚೀನಾ +1 ಬೆನಿಫಿಟ್. ಅಂದ್ರೆ ಚೀನಾನ ಬಿಟ್ಟು ಬೇರೆ ಕಡೆ ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅನ್ನೋದು ಗ್ಲೋಬಲ್ ಮಾರ್ಕೆಟ್ಗೆ, ಗ್ಲೋಬಲ್ ಲೀಡರ್ಸ್, ಬಿಸ್ನೆಸ್ ಲೀಡರ್ಸ್ಗೆ ಅರ್ಥ ಆಗಿ ಬಿಸ್ನೆಸ್ ಅನ್ನ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಅದರ ಒಂದು ಭಾಗನೇ ಆಪಲ್ ನಮ್ಮ ಇಂಡಿಯಾಕ್ಕೆ ಬಂದಿದ್ದು. ಸೊ ಹಾಗಾಗಿ ಚೀನೀಸ್ ಮಾರ್ಕೆಟ್ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು, ಮೋರ್ ದೆನ್ 130 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು. ಈ ಕಾರಣಗಳ ಜೊತೆ ಇನ್ನೂ ಒಂದು ಕಾರಣ ಇದೆ, ಅದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ರೆಡ್ ಸಿ ಮೇಲೆ ಯೆಮೆನ್ ನ ಹೌತೀಸ್ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ರಿಯಾಕ್ಷನ್ ಅಮೆರಿಕದ ಸೇನೆ ಹಾಗೂ UK ಸೇನೆ ಕೊಡ್ತಾನೆ ಇದೆ. ಇದರಿಂದ ಇಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸಸ್ ಆಗ್ತಾ ಇದೆ ವೆಸಲ್ ಮೂವ್ಮೆಂಟ್ ಗೆ. ಯಾಕಂದ್ರೆ ಈ ರೀತಿ ಸಮಸ್ಯೆ ಇರುವಂತ ಕಡೆ ಯಾವುದೇ ಶಿಪ್ಪಿಂಗ್ ಕಂಪನಿ ಶಿಪ್ಸ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಎದುರುಕೊಳ್ಳುತ್ತೆ. ಕಾರಣ ಶಿಪ್ ಬೇಕು ಡ್ಯಾಮೇಜ್ ಆಗ್ಬಹುದು, ಶಿಪ್ ಮುಳುಗು ಹೋಗ್ಬಹುದು, ಹಾಗೆ ಅದರಲ್ಲಿರುವಂತ ಕ್ರೂ ಮೆಂಬರ್ಸ್ಗೂ ಕೂಡ ಹಾನಿ ಆಗ್ಬಹುದು. ಇದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಇದರಿಂದ ಹಂಗ್ ನೋಡಿದ್ರೆ ಆಯಿಲ್ ಪ್ರೈಸ್ ಮೇಲೆ ಅಷ್ಟೇನು ಇಂಪ್ಯಾಕ್ಟ್ ಆಗಿಲ್ಲ, ಹಂಗ್ ನೋಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಆದ್ರೆ ಇದು ಲಾಂಗ್ ರನ್ ಗೆ ಕಂಟಿನ್ಯೂ ಆದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಇದು ಮಿಡ್ಲ್ ಈಸ್ಟ್ ಇಂದ ಬೇರೆ ಕಡೆ ಕೂಡ ಡಿಸ್ಟರ್ಬೆನ್ಸಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಇದು ಖಂಡಿತ ಲಾಂಗ್ ರನ್ ಅಲ್ಲಿ ಒಳ್ಳೇದಾಗೋದಿಲ್ಲ. ಸೊ ಇವೆಲ್ಲನೂ ಕೂಡ ಇನ್ಕ್ಲೂಸಿವ್ ಆಗಿ ಕಾರಣ ಆಗಿದ್ದಾವೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಇಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಗೆ. ಅಲ್ಲಿಗೆ ಮೇಜರ್ 4 ರೀಸನ್ಸ್ ಆಯ್ತು. ಒಂದು ಜಿಯೋಪೊಲಿಟಿಕಲ್ ಟೆನ್ಷನ್ಸ್, ಎರಡನೇದು ಗ್ಲೋಬಲ್ ಮಾರ್ಕೆಟ್ಸ್, ಕ್ರಿಸ್ಟೋಫರ್ ವಾಲರ್ ಅವರ ಮಾತುಗಳು, ಹಾಗೆ ನಮ್ಮ HDFC ಬ್ಯಾಂಕ್. ಈ 4 ಕಲೆಕ್ಟಿವ್ ರೀಸನ್ಸ್, ಆಲ್ಮೋಸ್ಟ್ 5 ರೀಸನ್ಸ್ ಅಂತ ಹೇಳ್ಬೋದು ಚೀನೀಸ್ದು ಸೇರಿಸ್ಕೊಂಡ್ರೆ. ಸೊ ಈ ಮೇಜರ್ 5 ರೀಸನ್ಸ್ ಇವತ್ತಿನ ನಮ್ಮ ಮಾರ್ಕೆಟ್ ನ ಈ ರೀತಿಯ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಸೊ ಹಾಗೆ ಈಗ ಬರುವಂತ ಪ್ರಶ್ನೆ, ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೇಕು? ಕೆಲವರು ಅಂದ್ಕೊಳ್ಬಹುದು ಈಗ ಎಕ್ಸಿಟ್ ಆಗಿ ಮಾರ್ಕೆಟ್ ರಿಕವರಿ ಮಾಡುವಾಗ ಎಂಟರ್ ಆಗ್ಬೋದಲ್ಲ ಅಂತ. ಸೊ ಅದು ಪ್ರಾಕ್ಟಿಕಲಿ ಸಾಧ್ಯನಾ? ಸಾಧ್ಯ ಆಗುತ್ತೆ, ಅಸಾಧ್ಯ ಏನಲ್ಲ. ಆದ್ರೆ ಎಲ್ಲಿಂದ ರಿಕವರಿ ಮಾಡುತ್ತೆ ನಿಮ್ಗೆ ಗೊತ್ತಿದ್ಯಾ? ಸೊ ನನ್ಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ನಾನೇನು ಮಾಡೋದಿಲ್ಲ, ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಇನ್ ಕೇಸ್ ಮಾರ್ಕೆಟ್ ಇದೇ ರೀತಿ ಇನ್ನೂ ಬಿತ್ತ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ತೀನಿ. ಸೊ ಇಷ್ಟೇ ನಾನ್ ಮಾಡೋದು. ಮಾರ್ಕೆಟ್ ಬಿದ್ದಿರೋದು ಜಸ್ಟ್ 2% ಬಿದ್ರು ಅಷ್ಟೇ ನನ್ನ ಸ್ಟ್ಯಾನ್ಸ್, 20% ಬಿದ್ರು ಅಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ತೀನಿ. ದುಡ್ಡಿಲ್ವಾ ಆಗ್ಲೂ ಕೂಡ ಟೆನ್ಷನ್ ಏನಿಲ್ಲ, ಜಸ್ಟ್ ಹೋಲ್ಡ್ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರೋದು ಕಾಮನ್, ಅದರಲ್ಲಿ ವಿಶೇಷತೆ ಏನಿರೋದಿಲ್ಲ. ನಾವು ಹೋಲ್ಡ್ ಮಾಡಿದಾಗ್ಲೇ ಒಳ್ಳೆ ರಿಟರ್ನ್ಸ್ ಸಿಗೋದು, ಜೊತೆಗೆ ಬಿದ್ದಾಗ ಬೈ ಮಾಡಿದ್ರೆ ಆ ರಿಟರ್ನ್ಸ್ ಜಾಸ್ತಿ ಆಗೋದು. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಸೊ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಿ, ಜೊತೆಗೆ ಒಳ್ಳೆ ಸ್ಟಾಕ್ ಗಳು 10, 15, 20% ಬಿದ್ರೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಿ. ಸರಿಗಳಿರಿ, ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಮಾರ್ಕೆಟ್ ಬಿದ್ದಿರೋದು ಜಸ್ಟ್ 2% ಬಿದ್ರು ನಂದು ಇದೇ ಸ್ಟಾನ್ಸ್.
20% ಬಿದ್ರು ನಾನು ಇದನ್ನೇ ಹೇಳೋದು. ಹಾಗೆ 20% ಮಾರ್ಕೆಟ್ ಬಿದ್ರು ನಾನೇನು ಭಯ ಪಡೋದು ಇಲ್ಲ. ನೀವು ಕೂಡ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಮಾರ್ಕೆಟ್ ಪರ್ಫಾರ್ಮ್ ಮಾಡೋದೇ ಇದೇ ರೀತಿ. ಮಾರ್ಕೆಟ್ ಬಿದ್ದಾಗ್ಲೇ ನಮ್ಗೆ ದೊಡ್ಡ ಅಪರ್ಚುನಿಟಿ ಸಿಗೋದು ಲಾಭವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ. ಸೊ ಮಾರ್ಕೆಟ್ ಬೀಳ್ಬೇಕು. ಯಾಕಂದ್ರೆ ನಾವು ರೈತರು, ನಾವು ಬೆಳೆ ಬೆಳೆದಾಗ ಗಾಳಿಯಲ್ಲಿ ತೂರ್ತೀವಿ. ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಏನೇ ಆಗ್ಬೋದು. ಯಾಕೆ ಅಂತಂದ್ರೆ ಜೊಳ್ಳುಗಳು ಆಚೆ ಹೋಗ್ಲಿಕ್ಕೆ. ಸೊ ಮಾರ್ಕೆಟ್ ಬಿದ್ದಾಗ ಮಾರ್ಕೆಟ್ಗೆ ತುಂಬಾ ಆಸೆ ಇಟ್ಕೊಂಡು ದೂರದ ಬೆಟ್ಟ ನುಣಿಗೆ ಅಂತ ನೋಡ್ಕೊಂಡು ಬಂದಿರೋ ಅಂತ ಜೊಳ್ಳುಗಳು ಎಕ್ಸಿಟ್ ಆಗ್ತಾರೆ. ಮತ್ತೆ ಅವ್ರು ಮಾರ್ಕೆಟ್ ಕಡೆ ತಲೆ ಹಾಕೋದಿಲ್ಲ. ಯಾರು ಗಟ್ಟಿ ಇರ್ತಾರೋ ಅವ್ರು ಮಾತ್ರ ಮಾರ್ಕೆಟ್ ಅಲ್ಲಿ ಉಳ್ಕೊಳ್ಳೋದು, ಅವರೇ ಹೆಚ್ಚು ಲಾಭ ಗಳಿಸೋದು ಕೂಡ. ಈ ರೀತಿ ಮಾರ್ಕೆಟ್ ಡೌನ್ ಆದಾಗ ಆಚೆ ಹೋಗೋದು ಜೊಳ್ಳುಗಳು. ನೀವು ಜೊಳ್ಳುಗಳಾಗ್ತೀರಾ, ಗಟ್ಟಿ ಆಗ್ತೀರಾ, ಡಿಸಿಷನ್ ನಿಮ್ಮದೇ. ಬಟ್ ನಾನು ಹೇಳೋದಿಷ್ಟೇ, ಒಂದು ಪೈಸೆದು ಇಲ್ಲ ಹೆದರ್ಕೊಳ್ಳೋ ಅಂತದ್ದು. ಬಟ್ ಕಂಡೀಷನ್ ಏನಂದ್ರೆ ನೀವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು. ಇಷ್ಟು ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ, ಅದರಲ್ಲಿ ಡೌಟೇ ಬೇಡ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.